ಡೈಮೆನ್ಷನ್ ಅನಾಲಿಸಿಸು ಎಂಥ ಟಾಪಿಕ್ ಅಂತಂದರೆ JEE ಆಗಿರಲಿ, KCET ಆಗಿರಲಿ ಅಥವಾ ನೀಟ್ ಆಗಿರಲಿ, ಯಾವುದೇ ಎಕ್ಸಾಮಲ್ಲಾದರೂ ನೀವು 4-5 ಕ್ವೆಶ್ಚನನ್ನು ಫಿಸಿಕ್ಸಲ್ಲಿ ಕಣ್ಣು ಮುಚ್ಕೊಂಡು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಮೆಥಡ್ ಗೊತ್ತಿದ್ರೆ ನಿಮಗೆ ಡೈಮೆನ್ಷನ್ ಅನಾಲಿಸಿಸು ಅಂಥ ಪವರ್ಫುಲ್ ಆಗಿರ್ತಕ್ಕಂಥ ಮೆಥಡು. ಈ ಮೆಥಡಿಂದ ನೀವು ಡೈಮೆನ್ಷನ್ಸನ್ನು ಅನಲೈಸ್ ಮಾಡಿಬಿಟ್ಟು ಆನ್ಸರ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾನೆ, ಅಂದರೆ ಕ್ವೆಶ್ಚನ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾನೆ, ಆನ್ಸರ್ ಹತ್ರ ಬೇಗ ಹೋಗ್ಬೋದಾಗಿರುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಕ್ವೆಶ್ಚನಲ್ಲಿ ನಿಮಗೆ ಫೋರ್ಸ್ ಕೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಫೋರ್ಸ್ ಕೇಳ್ತಿದ್ದಾರೆ. ಸೊ ಫೋರ್ಸ್ಗೆ ಏನು ಅಂತ ನಿಮಗೆ ಡಿಮೆನ್ಷನ್ ಫಾರ್ಮುಲಾ ಗೊತ್ತಿದ್ದರೆ, ಆ್ಯಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಕೊಟ್ಟಿರ್ತಾರಲ್ವ, ಅದಕ್ಕೂ ಸಹ ಯೂನಿಟ್ಸ್ ಕೊಟ್ಟಿರ್ತಾರೆ. ಆ ಯೂನಿಟ್ಸ್ಗೆ ನೀವು ಡೈಮೆನ್ಷನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, ಫೋರ್ಸ್ ಜೊತೆ ಕಂಪೇರ್ ಆದರೆ ಆ್ಯಂಡ್ ಬಾಕಿ 3 ಡಿಫ್ರೆಂಟ್ ಆಗಿದ್ದರೆ, ಯು ಕ್ಯಾನ್ ಬ್ಲೈಂಡ್ಲಿ ಗೋ ವಿತ್ ದಟ್ ಆಪ್ಷನ್. ಬಿಕಾಸ್ ಫಿಸಿಕ್ಸಲ್ಲಿ ಹೆಂಗಪ್ಪ ಅಂತಂದರೆ ಡೈಮೆನ್ಷನ್ಲಿ LHS ಮತ್ತು RHS ಈಕ್ವಲ್ ಆಗಿಲ್ಲ ಅಂತಂದರೆ ದ ಕ್ವೆಶ್ಚನ್ ಇಸ್ ರಾಂಗ್ ಬೇಸಿಕ್ಲಿ. ಓಕೆ, ಸೊ LHS RHS ಈಕ್ವಲ್ ಆಗ್ತಿದೆ ಅಂತಂದರೆ ಆಪ್ಷನ್ಸನ್ನು ನೋಡಿ ನೀವು ಆರಾಮಾಗಿ ಅದನ್ನು ಟಿಕ್ ಹಾಕಿ ಬರ್ಬೋದಾಗಿರುತ್ತೆ. ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಡೈಮೆನ್ಷನ್ ಅನಾಲಿಸಿಸನ್ನು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಬುಕ್ಕು ಪೆನ್ ಹಿಡ್ಕೊಂಡು ಕೂತ್ಕೊಳ್ಳಿ, ನೀವು ಪ್ರೋ ಆಗ್ತೀರಾ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಬನ್ನಿ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹಾಗೆ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಮಿಸ್ ಆಗಬೇಡಿ. KCET ಎಕ್ಸಾಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒಂದು ರ್ಯಾಂಕ್ ನಿಮ್ಮದು ಜಾಸ್ತಿ ಆದ್ರೂ ದಟ್ ಈಸ್ ಒಂದು ರ್ಯಾಂಕ್ ನಿಮಗೆ ಎಕ್ಸ್ಟ್ರಾ, ಅಂದರೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಸಿಕ್ಕಿದ್ರು ದಟ್ ಈಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ ಯಾವ ಮೆಥಡನ್ನು ಮಿಸ್ ಆಗಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗುವ. ಸೊ ಡೈಮೆನ್ಷನ್ ಅನಾಲಿಸಿಸಲ್ಲಿ ಬೇಸಿಕ್ಲಿ 2 ಥರ ಡೈಮೆನ್ಷನ್ಸ್ ಬರ್ತವೆ. ಫಸ್ಟು ಫಂಡಮೆಂಟಲ್ ಡೈಮೆನ್ಷನ್ಸು, ಇನ್ನೊಂದು ಡಿರೈವ್ ಡೈಮೆನ್ಷನ್ಸ್ ಆರ್ ಸೆಕೆಂಡ್ರಿ ಡೈಮೆನ್ಷನ್ಸ್. ಸೊ ಫಂಡಮೆಂಟಲ್ ಡೈಮೆನ್ಷನ್ಸ್ ಅಂದರೆ ಏನು, ಇದರಲ್ಲಿ ಮಾಸು, ಟೈಮ್ ಮತ್ತು ಲೆಂತ್ ಬರುತ್ತೆ. ಇದನ್ನು MLT ಅಂತ ಕರಿತೀವಿ. ಓಕೆ, ಮಾಸ್, ಲೆಂತ್ ಆ್ಯಂಡ್ ಟೈಮ್. ಆ್ಯಂಡ್ ಇದರಲ್ಲಿ ಇನ್ನೂ 2 ಬರ್ತವೆ, ಚಾರ್ಜ್ ಮತ್ತು ಟೈಮು. ಬಟ್ ಇವಾಗ ಸದ್ಯಕ್ಕೆ ನಮ್ಗೆ ಅದು ಬೇಡ. ಮಾಸು, ಟೈಮು, ಲೆಂತ್ ಗೊತ್ತಿದ್ರೆ ನೀವು ಮೋಸ್ಟ್ ಆಫ್ ದ ಫಿಸಿಕ್ಸ್ ಫಾರ್ಮುಲಾಸ್ಗಳಿಗೆ ನೀವು ಆರಾಮಾಗಿ ಡೈಮೆನ್ಷನ್ಸನ್ನು ಅನಲೈಸ್ ಮಾಡ್ಬೋದು. ನಾನು ನಿಮಗೆ ಇವಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದನ್ನೇ, ಬನ್ನಿ. ಸೊ ಫಸ್ಟ್ ನಮ್ಮ ಹತ್ರ ಒಂದು ರೂಲನ್ನು ಅರ್ಥ ಮಾಡ್ಕೊಂಬಿಡಿ. ನೀವು ಯಾವಾಗಲೇ ಆಗಲಿ ಡೈಮೆನ್ಷನ್ ಅನಾಲಿಸಿಸ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟು ಅದನ್ನು ಬ್ರೇಕ್ ಇಂಟು ನೋನ್ ಕ್ವಾಂಟಿಟೀಸ್. ನೋನ್ ಕ್ವಾಂಟಿಟೀಸ್ ಅಂದರೆ ಏನು, ಎಮ್ಮು, ಎಲ್ಲು ಅಥವಾ ಟಿ. ಸೊ ಎಮ್ ಯಾವಾಗ ಬರುತ್ತೆ ಮನೋಜ್, ಎಲ್ ಯಾವಾಗ ಬರುತ್ತೆ ಮನೋಜ್, ಟಿ ಯಾವಾಗ ಬರುತ್ತೆ ಮನೋಜ್, ನಾನು ನಿಮಗೆ ಮುಂದೆ ಹೋಗ್ತಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಹ್ಯಾವ್ ದಿಸ್ ಕ್ವೆಶ್ಚನ್ ವಿತ್ ಯು. ಓಕೆ, ನೆಕ್ಸ್ಟು ರೀಪ್ಲೇಸ್ ಈಚ್ ವಿತ್ ಡೈಮೆನ್ಷನ್ಸ್. ಅದನ್ನೇ ನೀವು ಡೈಮೆನ್ಷನ್ಸ್ಗೆ ಕನ್ವರ್ಟ್ ಮಾಡ್ತೀರಾ. ಅದನ್ನು ಹೇಳಿದ್ನಲ್ಲ MLT, ಅದಕ್ಕೆ ಕನ್ವರ್ಟ್ ಮಾಡ್ಕೊತೀರಾ. ನೆಕ್ಸ್ಟು ಸಿಂಪ್ಲಿಫೈ ದ ಪವರ್ ಸಿಂಪ್ಲಿಫೈ ಮಾಡಿಬಿಟ್ರೆ ನಮ್ಮ ಹತ್ರ ಡೈಮೆನ್ಷನ್ಸು ಬಂದುಬಿಡುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಯುವರ್ ಡೈಮೆನ್ಷನ್ ಅನಾಲಿಸಿಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ನ ಕಂಪೇರ್ ಮಾಡೋದು. ಬಟ್ ಇದು ನಿಮಗೆ ಡೈಮೆನ್ಷನ್ಸನ್ನು ಡಿರೈವ್ ಮಾಡೋದು. ಸೊ ನೀವೊಂದಷ್ಟು ಕ್ವಾಂಟಿಟೀಸನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ನಾನು ನಿಮಗೆ ಏನು ಗೊತ್ತಿರಬೇಕು ಮ್ಯಾಂಡೇಟ್ರಿಯಾಗಿ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ವೆಲಾಸಿಟಿ. ಓಕೆ, ಫಸ್ಟು ಡಿಸ್ಟೆನ್ಸು, ಟೈಮು ಇಂಡಿವಿಜುವಲಾಗಿ ಬರ್ತವೆ. ಬಟ್ ನಾನು ವೆಲಾಸಿಟಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ಅಲ್ಲಿಂದನೇ ಆ್ಯಕ್ಚುಲ್ ಫಾರ್ಮುಲಾ ಸ್ಟಾರ್ಟ್ ಆಗೋದು. ಸೊ ವೆಲಾಸಿಟಿ ಅಂದರೆ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸನ್ನು ನಾವು ಯಾವುದರಿಂದ ಮೆಷರ್ ಮಾಡ್ತೀವಿ, ಲೆಂತಿಂದ ಮೆಷರ್ ಮಾಡ್ತೀವಿ. ಅದೇ ವೆಯ್ಟ್ ಇದ್ರೆ ಯಾವ್ದು ಮೆಷರ್ ಮಾಡ್ತೀವಿ, ಮಾಸಿಂದ ಮೆಷರ್ ಮಾಡ್ತೀವಿ. ಅದೇ ಟೈಮ್ ಅಂದರೆ ಅಫ್ಕೋರ್ಸ್ ಟೈಮಿಂದ ಮೆಷರ್ ಮಾಡ್ತೀವಿ. ಇದೇ MLT, ಗೊತ್ತಾಯ್ತಾ? ಇವಾಗ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಗೊತ್ತು ನಮಗೆ. ಡಿಸ್ಟೆನ್ಸ್ಗೇನು ನಾವು ಈ ಡಿಸ್ಟೆನ್ಸ್ ಯಾವುದನ್ನ ಮೆಷರ್ ಮಾಡ್ತೀವಿ, ಬೇಸಿಕ್ಲಿ ಎಲ್ಲಿಂದ ಮೆಷರ್ ಮಾಡ್ತೀವಿ. ಟೈಮ್ನ ಯಾವುದರಿಂದ ಮೆಷರ್ ಮಾಡ್ತೀವಿ, ಟಿಯಿಂದ ಮೆಷರ್ ಮಾಡ್ತೀವಿ. ಇಷ್ಟೇ ನಿಮ್ಮ ಡೈಮೆನ್ಷನ್ ಫಾರ್ಮುಲಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಪವರ್ಸನ್ನು ನಮಗೆ LT-1 ಬರುತ್ತೆ. ಸೊ ಡಿನಾಮಿನೇಟರ್ ಹತ್ರ ನ್ಯೂಮರೇಟರ್ಗೆ ಹೋದರೆ T-1 ಆಗುತ್ತೆ, ಅಷ್ಟೇ, ಎಂತ ಸಹ ಇಲ್ಲ. ವೆಲಾಸಿಟಿ ಗೊತ್ತಾಯ್ತಾ ಡೈಮೆನ್ಷನ್ ಫಾರ್ಮುಲಾ. ನೆಕ್ಸ್ಟು ಬನ್ನಿ ಅದೇ ಥರ ಇವಾಗ ಆಕ್ಸಲರೇಷನ್ಗೆ ಹೋಗೋಣ. ಸೊ ಆಕ್ಸಲರೇಷನ್ ಯಾವಾಗ, ನೆಕ್ಸ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮನ್ನು ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಸೊ ವೆಲಾಸಿಟಿ ನಮ್ಗೆ ಆವಾಗ ಡೈಮೆನ್ಷನ್ ಗೊತ್ತು, ಏನು LT-1 ಅಂತ ಗೊತ್ತು. ಆ್ಯಂಡ್ ಆಕ್ಸಲರೇಷನ್ನು ಡಿವೈಡೆಡ್ ಬೈ ಟೈಮ್ ಆಗುತ್ತೆ. ಸೊ ಮತ್ತೆ ಟೈಮನ್ನು ಮೇಗಡೆ ತೊಗೊಂಬರ್ತೀನಿ, ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, LT-2 ಆಗುತ್ತೆ. ದಟ್ ಈಸ್ ಯುವರ್ ಆಕ್ಸಲರೇಷನ್. ನೆಕ್ಸ್ಟ್ ಬರೋದಾದರೆ ನಮ್ಮ ಹತ್ರ ಇದೆ ಫೋರ್ಸ್. ಓಕೆ, ಫೋರ್ಸ್ ಅಂದರೆ ಏನು, ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಅನ್ನೋದು ಬೇಸಿಕ್ಲಿ ಒಂದು ವೆಯ್ಟ್. ಸೊ ಅದನ್ನು ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಎಮ್ಮಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಆಕ್ಸಲರೇಷನ್ಗೆ ನಮ್ಗೆ ಯಾವಾಗಲೇ ಇಲ್ಲಿ ಸಿಕ್ಕಿದೆ ಒಂದು ಡಿರೈವ್ಡ್ ಡೈಮೆನ್ಷನ್ ಸಿಕ್ಕಿದೆ, ಏನದು LT-2 ಸಿಕ್ಕಿದೆ ಅಲ್ವಾ. ಸೊ ಇವೆರಡನ್ನ ಆ್ಯಡ್ ಮಾಡ್ತೀನಿ. ಸೊ ನನಗೆ ಫೋರ್ಸಿಗೆ MLT-2 ಸಿಗುತ್ತೆ. ಇಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಡೈಮೆನ್ಷನ್ ಫಾರ್ಮುಲಾಸ್ ವಿಚ್ ಯು ಮಸ್ಟ್ ರಿಮೆಂಬರ್. ಅವತ್ತು ಫೋರ್ಸ್ಗೆ ಡೈಮೆನ್ಷನ್ ಫಾರ್ಮುಲಾ ಏನು ಅಂತ ನಿಮ್ಮ ಕನ್ಸಲ್ಲಿ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. MLT-2. ಓಕೆ, ನೆಕ್ಸ್ಟು ವರ್ಕ್ ಅಥವಾ ಎನರ್ಜಿ ಅಂತಂದ್ರೇನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ,
ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನಾದ್ರು ತೊಗೊಬೋದಾಗಿರುತ್ತೆ ನೀವು. ಸೊ ಎಫ್ ಇಂಟು ಡಿ. ಸೊ ಡಿ ಅಂದರೆ ಬೇಸಿಕಲಿ ಡಿಸ್ಟೆನ್ಸ್ ಬರುತ್ತೆ. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಲೆಂತಿಂದ ನಾವು ಅದನ್ನು ಬೇಸಿಕಲಿ ಮೆಷರ್ ಮಾಡ್ತೀವಿ. ಸೊ ಫೋರ್ಸಿಗೆ ನಮ್ಗೆ ಆಗಲೇ ಒಂದು ವ್ಯಾಲ್ಯೂ ಗೊತ್ತು, MLT-2 ಅಂತ ಡಿವೈಡೆಡ್ ಬೈ ಏನಾಗುತ್ತೆ ಮತ್ತು ಎಲ್ ಆಗುತ್ತೆ. ಓಕೆ, ಎಲ್ ಆಗುತ್ತೆ, ನೋ ಇಂಟು ಎಲ್ ಆಗುತ್ತೆ. ಸೊ ಇಂಟು ಇರಬೇಕಾದ್ರೆ ಪವರ್ನ ಆ್ಯಡ್ ಮಾಡ್ತೀವಿ ಬೇಸಿಕ್ಲಿ. ಸೊ ML2T-2 ಆಗುತ್ತೆ. ಇದು ನಿಮ್ಮ ವರ್ಕು ಅಥವಾ ಎನರ್ಜಿಗಿರ್ತಕ್ಕಂಥ ಡೆಮೆನ್ಷನ್ ಫಾರ್ಮುಲಾ. ನೆಕ್ಸ್ಟು ಪವರ್ಗೆ ಬರೋದಾದರೆ ಪವರ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಇನ್ ಸರ್ಟನ್ ಟೈಮ್. ಬೇಸಿಕ್ಲಿ ಇದನ್ನು ಪವರ್ ಅಂತ ಕರಿತೀವಿ. ಸೊ ಈ ಪವರ್ನ ಹೆಂಗೆ ಮೆಷರ್ ಮಾಡ್ತೀವಿ? ವರ್ಕಿಗೆ ನಮ್ಗೆ ಆಗಲೇ ಡೆಮೆನ್ಷನ್ ಫಾರ್ಮುಲಾ ಗೊತ್ತು, ಏನು ML2T-2 ಅಂತ ಗೊತ್ತು. ಟೈಮು ಡಿವೈಡೆಡ್ ಬೈ ಆಗ್ತಿದೆ, ಸೊ ಡಿವೈಡೆಡ್ ಬೈ ಟೈಮ್ ಒಂದು ಮೇಲ್ಗಡೆ ಹೋದರೆ ಏನಾಗುತ್ತೆ, ಕೆಳಗಡೆ ಪಾಸಿಟಿವ್ ಮೇಲ್ಗಡೆ ಹೋದರೆ ನೆಗೆಟಿವ್ ಆಗುತ್ತೆ. ಸೊ ML2T-3, ದಿಸ್ ಇಸ್ ಆರ್ ಡೆಮೆನ್ಷನ್ ಫಾರ್ಮುಲಾ ಫಾರ್ ವಾಟ್? ಪವರ್. ನೆಕ್ಸ್ಟ್ ಹೋಗೋದಾದರೆ ನಮ್ಮ ಹತ್ರ ಪ್ರೆಷರಿಗಿದೆ. ಸೊ ಪ್ರೆಷರ್ ಇಸ್ ನಥಿಂಗ್ ಬಟ್ ಫೋರ್ಸ್ ಅಪ್ಲೈಡ್ ಫಾರ್ ಯೂನಿಟ್ ಏರಿಯಾ ಅಥವಾ ಏರಿಯಾ. ಬೇಸಿಕ್ಲಿ ದಿಸ್ ಇಸ್ ಆರ್ ಪವರ್. ಸೊ ಏರಿಯಾ ಅಂತಂದ್ರೆ ಏನು? ಎಲ್ ಇಂಟು ಎಲ್. ಏರಿಯಾ ಅಂತಂದರೆ ಲೆಂತ್ ಇಂಟು ಬ್ರೆಡ್ತ್. ಬೇಸಿಕ್ಲಿ ದಿಸ್ ಇಸ್ ಏರಿಯಾ ಅಲ್ವಾ? ಆ್ಯಂಡ್ ಅಂಟಲ್ ಇಟ್ ಸರ್ಕಲ್ ಬಟ್ ದಟ್ ಈಸ್ ದ ಏರಿಯಾ ಅಲ್ವಾ? ಸೊ ಫೋರ್ಸ್ ಅಂತಂದರೆ ನಮಗೆ ಗೊತ್ತು MLT-2 ಅಂತ. ಏರಿಯಾಗೆ L ಸ್ಕ್ವೇರ್ ಆಗುತ್ತೆ, MLT² ಡಿವೈಡೆಡ್ ಬೈ L ಸ್ಕ್ವೇರ್. ಸೊ ಇದು ಏನಾದರೂ ಮೇಲ್ಗಡೆ ಹೋದರೆ ಏನಾಗುತ್ತೆ, ಎಲ್ ಇವಾಗಲೇ ಒಂದು ವ್ಯಾಲ್ಯೂ ಇದೆ, 2 - 1 ಏನಾಗುತ್ತೆ, -1 ಆಗುತ್ತೆ. 2 ಇಸ್ ಮೇಜರ್ ಅಲ್ವಾ? ಸೊ ಅದಕ್ಕೆ ML-1T-2 ಆಗುತ್ತೆ ಫಾರ್ ಪ್ರೆಷರ್. ಆ್ಯಂಡ್ ಅದೇ ಥರ ಡೆನ್ಸಿಟಿಗೆ ಬರೋದಾದರೆ ಇಲ್ಲಿ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ವಾಲ್ಯೂಮ್ ಬೇಸಿಕ್ಲಿ ಕ್ಯೂಬಲ್ಲಿ ಇರುತ್ತೆ. ಸೊ ಇದರಲ್ಲಿ 3 ಡೆಮೆನ್ಷನ್ ಇಲ್ಲಿ 3 ಸತಿ ಮಲ್ಟಿಪ್ಲೈ ಮಾಡ್ತೀವಿ, 3 ಡೆಮೆನ್ಷನ್ನ. ಸೊ M ಡಿವೈಡೆಡ್ ಬೈ L³ ಇರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ML-3 ಆಗುತ್ತೆ. ಓಕೆ, ದಿಸ್ ಈಸ್ ದ ಬೇಸಿಕ್ ಫಾರ್ಮುಲಾಸ್ ಅಥವಾ ಡೆಮೆನ್ಷನ್ಸ್ ವಿಚ್ ಯು ಸಪೋಸ್ ವಿಚ್ ಯು ಮಸ್ಟ್ ನೋ ವುಡ್ ಸೆ. ನೆಕ್ಸ್ಟು ಕೋರ್ ಫಾರ್ಮುಲಾಸಿಗೆ ಬರೋಣ. ಸೊ ನೀವು ಯಾವುದೇ ಕೋರ್ ಫಾರ್ಮುಲಾಸ್ನ ಡಿರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೂ ಎಮ್ ಪವರ್ನ ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಎಲ್ ಪವರ್ನ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಟಿ ಪವರ್ನ ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಶಾರ್ಟ್ಕಟ್ ಟ್ರಿಕ್ ಏನಪ್ಪ ಅಂತಂದರೆ ಡಿವಿಷನ್ ಬಂದಾಗ ಓಕೆ ಹಿಂಗೆ ವೆಲಾಸಿಟಿಗೆ ಲೆಂತ್ ಡಿವೈಡೆಡ್ ಬೈ ಟೈಮ್ ಇರುತ್ತಲ್ವಾ, ಮೇಲ್ಗಡೆ ಹೋದಾಗ ಪವರ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಇದು ಡಿವಿಷನ್ಗೆ. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಬೇಸಿಕ್ಲಿ ಆ್ಯಡ್ ಆಗುತ್ತೆ. ಇವಾಗ ಫೋರ್ಸ್ ಇಂಟು ಆಕ್ಸಲರೇಷನ್ ಎಮ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಮಾಸ್ ಇಂಟು ಆಕ್ಸಲರೇಷನ್ ಅಂತ ಗೊತ್ತು ನಿಮಗೆ. ಸೊ ಮಾಸ್ನ ಎಮ್ಮಿಂದ ಆ್ಯಂಡ್ ಆಕ್ಸಲರೇಷನ್ನ L-2 ಹಿಂಗೆಲ್ಲ ರೆಪ್ರೆಸೆಂಟ್ ಮಾಡೋದು ಇಂಟು ಇರ್ಬೇಕಾದ್ರೆ ಆ್ಯಡ್ ಆಗುತ್ತೆ ಬೇಸಿಕ್ಲಿ. ಸೊ M1 ಆಯಿತು, L1 ಆಯಿತು, T-2. ಇದರಲ್ಲೂ M1 L1 ಹಂಗೆ ಇರೋದು. ಐ ಆಮ್ ಜಸ್ಟ್ ಗಿವಿಂಗ್ ಯು ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ನೆಕ್ಸ್ಟು ಸ್ಕ್ವೇರ್ ರೂಟ್ ಆದರೆ ಏನು ಮಾಡ್ತೀವಿ ಗೊತ್ತಾ? L ಸ್ಕ್ವೇರ್ ಇತ್ತು ಅಂತಂದರೆ ಸುಮ್ಮನೆ ಹಾಗೆ ಇಡ್ತೀವಿ, ಬಟ್ ಜಸ್ಟ್ ಮಲ್ಟಿಪ್ಲೈ ಅಂದರೆ ಆ್ಯಡ್ ಮಾಡಿ ಸುಮ್ಮನೆ ಹಾಗೆ ಇಡ್ತೀವಿ. ಸೊ ಅದು ಸ್ಕ್ವೇರ್ ಇದ್ದು. ನೆಕ್ಸ್ಟು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G ಬೇಕು ಅಂತ ನಮ್ಗೆ ಗೊತ್ತು, F = G M1 M2 ಡಿವೈಡೆಡ್ ಬೈ R² ಅಂತ ಗೊತ್ತು. ನಾವೀಗ ಗ್ರಾವಿಟೇಷನಲ್ G ಹಿಂಗೆ ಇಟ್ಕೋತೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಆ್ಯಂಡ್ ಇದಕ್ಕೆ ನಂಗೆ ಫಾರ್ಮುಲಾ ಬೇಕು ಅಂತಂದರೆ F ಇಂಟು R² ಆಗುತ್ತೆ ಡಿವೈಡೆಡ್ ಬೈ M1 ಇಂಟು M2. ಸೊ M1 ಇಂಟು M2 ನಿಮ್ಗೆ ಗೊತ್ತು, ಎಮ್ ಇಂಡಿವಿಜುವಲ್ ಮಾಸ್ನ ರೆಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ ಎರಡು ಮಾಸ್ ಇದೆ. ಸೊ ನನಗೇನಾಗುತ್ತೆ, M² ಆಗುತ್ತೆ. ಸೊ ಡಿನಾಮಿನೇಟರ್ ನನಗೇನು ಬಂತು, M² ಬಂತು. ಆ್ಯಂಡ್ ಫೋರ್ಸಿಗೆ ನಿಂಗೆ ವ್ಯಾಲ್ಯೂ ಗೊತ್ತೇನು, MLT-2 ಅಂತ ಗೊತ್ತು. ಆ್ಯಂಡ್ R² ಡೆಫಿನೆಟ್ಲಿ R ಇಂಟು R ವಿಚ್ ಇಸ್ L² ಆಗುತ್ತೆ. ಸೊ L² ಪ್ಲಸ್ಸು ಮತ್ತು ಮೈನಸ್ಸು ಇಲ್ಲಿ ಇಲ್ಲ ಇಲ್ಲಿ 2 ಇದೆ ಮತ್ತು ಇಲ್ಲಿ 1 ಇದೆ. ಸೊ M ಹಂಗೆ ಇರುತ್ತೆ, L3 ಆಗುತ್ತೆ, T-2 ಆಗುತ್ತೆ. ಆ್ಯಂಡ್ M ಏನಿತ್ತು, ಇಲ್ಲಿ 2 ಇತ್ತು, ಮೇಲ್ಗಡೆ 1 ಇದೆ. ಸೊ ಮೇಲ್ಗಡೆ ಹೋದರೆ -1 ಆಗುತ್ತೆ. ಸೊ M-1, L3, T-2. ಆ್ಯಂಡ್ ದಿಸ್ ಇಸ್ ಹೌ ಯು ವಿಲ್ ಬಿ ಈಸಿಲಿ ಫೈಂಡಿಂಗ್ ಡೆಮೆನ್ಷನ್ಸ್. ನನಗೆ ಹೇಳ್ಕೊಳ್ಳಿಕ್ಕೆ ಇಷ್ಟು ಟೈಮ್ ತೊಗೊಂಡೆ, ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ದೆನ್ ಲುಕ್ ಇನ್ ಟು ಅ ಕ್ವೆಶ್ಚನ್ ಆ್ಯಂಡ್ ದೆನ್ ಯು ಕ್ಯಾನ್, ನಿಮಗೆ ಫೋರ್ಸ್ ಅಂದರೆ ಏನು, ಆಕ್ಸಲರೇಷನ್ ಅಂದ್ರೇನು, ಮಾಸ್ ಅಂದ್ರೇನು, ವೆಲಾಸಿಟಿ ಅಂದ್ರೇನು, ಆ್ಯಂಡ್ ಇವೆಲ್ಲ ಗೊತ್ತಾದ ತಕ್ಷಣ ನಿಮಗೆ ಈಸಿಯಾಗಿ ಡೆಮೆನ್ಷನ್ ಫಾರ್ಮುಲಾಸನ್ನು ಡಿರೈವ್ ಮಾಡ್ತೀರಾ. ಆ್ಯಂಡ್ ವೆನ್ ಯು ಅಬ್ಸರ್ವ್ ದ ಅನಾಮಲಿ ಅಥವಾ ಡಿಫ್ರೆನ್ಸ್ ಯಾವಾಗ ನೀವು ಅಬ್ಸರ್ವ್ ಮಾಡ್ತೀರಾ, ಇಮಿಡಿಯೇಟಾಗಿ ನಿಮ್ಮ ಕಣ್ಣಿಗೆ ಗೊತ್ತಾಗ್ಬಿಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ. ಆ್ಯಂಡ್ ಈಸಿಯಾಗಿ ಇಂಥ ಕ್ವಶನ್ಸ್ನ ಅಟೆಂಡ್ ಮಾಡ್ತೀರಾ. ಸೊ ದಿಸ್ ಈಸ್ ದ ಗೋಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಡೆಮೆನ್ಷನ್ ಅನಾಲಿಸಿಸು. ಸೊ ಯಾರೋ ಒಬ್ಬರು ಕಮೆಂಟ್ ಮಾಡಿ ಕೇಳಿದರೆ ಅದಕ್ಕೆ ಮಾಡಿದ್ದೀನಿ. ಮುಂಚೆ ಯಾವ ಟಾಪಿಕ್ ಬೇಕಂತ ಕಮೆಂಟ್ ಮಾಡಿ. ಸೊ ಐಲ್ ಬಿ ಸಾಲ್ವಿಂಗ್ ಮೋರ್ ಆ್ಯಂಡ್ ಮೋರ್ ಕ್ವೆಶನ್ಸ್ ರಿಲೇಟೆಡ್ ಟು ದ ಮೆಥಡ್ಸ್ ದಟ್ ಐ ಹ್ಯಾವ್ ಡಿರೈವ್ಡ್. ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.